ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಇಂದು ಏಕಾದಶಿ ಅಂತ ನಿರಾಹಾರ ಮಾಡಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ. ಅದರ ಜೊತೆಗೆ ಮುಖ್ಯವಾದ ವಿಷಯ ಹೇಳಲೆಂದೇ ಬಂದಿದ್ದೇನೆ. ನೋಡು ಕಂದ, ಯಾರಿಗೇ ಆಗಲಿ ನಿಮ್ಮ ಮನಪೂರ್ವಕವಾಗಿ ದಾನ ಸಹಾಯ ಮಾಡಿದರೆ ಒಂದು ಕೈಗೆ ಕೊಟ್ಟದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರದು. ಹಾಗಿರಬೇಕು. ಅದನ್ನು ಬಿಟ್ಟು ನೀನು ಎಲ್ಲ ಕಡೆ ಹೇಳಿದರೆ ಅದರ ಫಲ ಹೊರಟೋಗುತ್ತದೆ. ಅಷ್ಟೇ ಅಲ್ಲ, ನಿನ್ನಲ್ಲಿ ಇನ್ನೊಂದು ಲೋಪ ಇದೆ. ನೀನು ಮಾಡುವಂಥ ಕೆಲಸ ಮುಂಚಿತವಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ 4 ಜನತೆಗೆ ಹೇಳಿದರೆ ನಿನ್ನಲ್ಲಿರುವಂಥ ಬುದ್ಧಿವಂತಿಕೆ ಅವರು ತೆಗೆದುಕೊಂಡು ಅವರೇ ಅದನ್ನು ಪ್ರಾರಂಭ ಮಾಡಿಬಿಡುತ್ತಾರೆ. ನೀನು ತುಂಬ ದೊಡ್ಡ ಹೊಡೆತದಲ್ಲಿ ಬೀಳುತ್ತೀಯ ಕಂದ. ನೀನು 4 ಜನತೆಗೆ ನೀನು ಮಾಡುವಂಥ ಕೆಲಸಕ್ಕಿಂತ ಮುಂಚೆನೇ ಹೇಳಿದರೆ ಅದು ಲಾಭ ಇಲ್ಲ. ಮಾಡಿ ಆದ ಮೇಲೆ ತನ್ನಿಂದ ತಾನೇ ಅದು ಎಲ್ಲರಿಗೂ ಗೊತ್ತಾಗಲಿ. ಅರ್ಥ ಆಯ್ತಲ್ಲ? ಈಗ 3 ಕೆಲಸ ನಿನ್ನಿಂದ ಹಾಗೆ ಆಗಿದೆ. ನಿನಗೆ ಅತ್ಯಂತ ಬೇಕಾದಂಥ ಸ್ನೇಹಿತರೆದುರಿಗೆ ಹೇಳಿದಿ, ಅದನ್ನು ನೀನು ಅಲ್ಲಿಗೆ ಕೈ ಬಿಡುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಅದನ್ನು ಮೊದಲೇ ಅವರು ಮಾಡಿಬಿಟ್ಟಿದ್ದರು. ಅರ್ಥ ಆಯ್ತಲ್ಲ? ಹಾಗಾಗಿ ಏನೇ ಇದ್ದರೂ ಗೌಪ್ಯವಾಗಿಟ್ಟುಕೋ. ಕೆಲವೊಂದು ವಿಷಯಗಳನ್ನು ಎಲ್ಲರೆದುರಿಗೂ ಹಂಚಿಕೊಳ್ಳಬಾರದು. ಅದರಲ್ಲೂ ನಿನ್ನ ಸ್ನೇಹಿತರು 3 ಮಂದಿ ಸ್ನೇಹಿತರಲ್ಲಿ ಒಬ್ಬರು ಮಾತ್ರ ನಿನಗೆ ಕೆಡಕನ್ನೇ ಬಯಸುತ್ತಾರೆ. ಎಚ್ಚರವಾಗಿರು. ಅಷ್ಟೇ ಅಲ್ಲ, ಜಪ ತಪಗಳನ್ನು ಮಾಡಿಕೊ. ನಿನ್ನ ಬ್ಯಾಂಕಿನ ವ್ಯವಹಾರ ಎಲ್ಲವೂ ಸರಳವಾಗುತ್ತದೆ. ಹಾಗೆಯೇ ನಿನ್ನೆ ಒಂದು ದೊಡ್ಡ ಕೆಲಸ ಮಾಡಿಕೊಂಡು ಬಂದಿದ್ದೀಯ. ಆದ್ದರಿಂದ ಅವರಿಗೂ ಒಳ್ಳೆಯದೇ, ನಿನ್ನ ಕುಟುಂಬಕ್ಕೂ ಒಳ್ಳೆಯದೇ. ಅವರಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಚಿಂತೆ ಮಾಡಬೇಡ. ಆದರೆ ಒಂದು ವಿಷಯ ಜ್ಞಾಪಕದಲ್ಲಿಟ್ಟುಕೋ. ಏನೇ ಮಾಡಿದ್ರೂ ನಿನ್ನ ಕುಟುಂಬದವರಿಗೆ ಹೇಳಿ ಕೇಳಿ ಮಾಡುತ್ತಾ ಬಾ. ಅದರಿಂದ ಮುಂದೆ ಯಾವ ತೊಂದರೆಯೂ ಬರೋದಿಲ್ಲ. ಲಕ್ಷ್ಯ ವಹಿಸು ಮಾಡುಕಂದ. ಹಾಗೆಯೇ ಬರುವಂಥ ದಿನಗಳು ಅದ್ಭುತವಾಗಿವೆ. ನಿನ್ನ ಜೋಳಿಗೆಯನ್ನು ದೊಡ್ಡದು ಮಾಡಿಕೊ. ಇನ್ನು ಮುಂದೆ ನಿನಗೆ ಹಿರಿಯರ ಆಶೀರ್ವಾದ ಮಾಡುವಂಥ ಕೆಲಸದಲ್ಲಿ ಸಂಪೂರ್ಣವಾಗಿದೆ. ಚಿಂತೆ ಮಾಡಬೇಡ, ಮುನ್ನುಗ್ಗು. ನಾನು ನಿನ್ನ ಜೊತೆಗೆ ಇದ್ದೇನೆ. ಹೊಸ ಕೆಲಸಗಳು ನಿನಗಾಗಿ ಬಂದಿವೆ. ಅದೃಷ್ಟದ ಬಾಗಿಲು ತೆರೆದಾಗಿದೆ. ಎಲ್ಲವೂ ಒಳ್ಳೆಯದೇ. ಈಗಾಗಲೇ ನೀನು ಸಾಸಿವೆ ಎಣ್ಣೆ ದೀಪ ಹಚ್ಚುತ್ತಾ ಇದ್ದೆ. ಅದರಂಥ ಪವರ್ಫುಲ್ ಆದಂಥ ಶಕ್ತಿ ಬೇರೊಂದಿಲ್ಲ ಕಂದ. ಒಳ್ಳೆಯದೇ ಆಗ್ತಾಯಿದೆ. ನಿನ್ನಿಂದ 4 ಜನತೆಗೆ ಅನ್ನದಾನವೂ ಆಗ್ತಾಯಿದೆ. ಚಿಂತೆ ಮಾಡಬೇಡ. ಗೋಮಾತೆಯ ಸಂಪೂರ್ಣ ಆಶೀರ್ವಾದ ನಿನ್ನ ಮೇಲಿದೆ. ಅದು ಹೇಗೆ ಏನು ನಿನಗೆ ಮಾತ್ರ ಗೊತ್ತು. ಚಿಂತೆ ಮಾಡಬೇಡ. ನಿನ್ನ ಮನೆ ನಂದ ಗೋಕುಲದ ರೀತಿಯಲ್ಲಿ ಬೆಳೆದು ನಿಲ್ಲುತ್ತದೆ. ಅದಕ್ಕೆ ಯಾರು ಸಹಾಯ ಮಾಡುತ್ತಾರೋ ಅವರಿಗೂ ಪುಣ್ಯ ಲಭುತ್ತದೆ. ಹಾಗೆಯೇ ನಿನ್ನ ಮಗಳ ಪರೀಕ್ಷೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಲ್ವ? ಸರಿ ಹೋಗುತ್ತದೆ. ಕೋರ್ಟಿನಲ್ಲಿದ್ದಂಥ ಕೇಸು ಕೂಡ ಬಗೆಹರಿಯುತ್ತದೆ. ಇಂದು ಕೋರ್ಟಿನಿಂದ ಬಂದದ್ದು ಒಂದು ಕಾಗದ ಪತ್ರದಿಂದ ಮನೆಯಲ್ಲಿ ಸಂತೋಷವಾಗಿರುತ್ತೀರ.